ಚಳಿ, ಮಳೆ, ಬೇಸಿಗೆಗಾಲ ಎಂಬ ಭೇದವಿಲ್ಲದೆ ಜನರನ್ನ ಸಾಮಾನ್ಯವಾಗಿ ಕಾಡುವ ಸಮಸ್ಯೆ ಗಂಟಲು ನೋವು. ತಣ್ಣಗಿನ ನೀರು, ಫ್ರಿಡ್ಜ್ ವಾಟರ್, ಐಸ್ ಕ್ರೀಮ್ ಮತ್ತು ಕೆಲ ಶೀತ ಪ್ರಕೃತಿಯ ಹಣ್ಣುಗಳನ್ನ ತಿಂದಾಗ ಗಂಟಲು ಕೆರೆತ ಹಾಗೂ ನೋವು ಉಂಟಾಗುತ್ತೆ. ಗಂಟಲು ನೋವಿಗೆ ನೀವು ಆಸ್ಪತ್ರೆಗೆ ಹೋದ್ರೂ ಅಲ್ಲಿ ಒಂದಿಷ್ಟು ಗುಳಿಗೆ, ಸಿರಪ್ ಕೊಡ್ತಾರೆ. ಅವುಗಳು ಮತ್ತೆ ಒಂದಿಷ್ಟು ದೇಹದಲ್ಲಿ ಉಷ್ಣತೆ ಹೆಚ್ಚಿಸುವ ಆತಂಕವಿರುತ್ತೆ. ಹೀಗಾಗಿ ಮನೆಯಲ್ಲೇ ನಿಮ್ಮ ಗಂಟಲು ನೋವು ಮತ್ತೆ ಗಂಟಲು ಕೆರೆತಕ್ಕೆ ಪರಿಹಾರ ಕಂಡುಕೊಳ್ಳೋದು ಉತ್ತಮ. ಹಾಗಿದ್ರೆ ನಿಮ್ಮ ಗಂಟಲು ನೋವು ಹಾಗೂ ಕೆರೆತಕ್ಕೆ ಮನೆಯಲ್ಲೇ ಮಾಡಬಹುದಾದ ಪರಿಹಾರಗಳೇನು ಅನ್ನೋ ವಿವರ ಇಲ್ಲಿದೆ. ಶುಂಠಿ ಕಷಾಯ ಅಥವಾ ಶುಂಠಿ ಟೀ ಕುಡಿಯುವ ಮೂಲಕ ನೀವು ಕಾಡುವ ಗಂಟಲು ನೋವು ಹಾಗೂ ಕೆರೆತದಿಂದ ಮುಕ್ತಿ ಪಡೆಯಬಹುದು. ಇದಕ್ಕಾಗಿ ನೀವು ಮನೆಯಲ್ಲೇ ಟೀ ತಯಾರಿಸಿಕೊಳ್ಳಬೇಕು. ಮೊದಲಿಗೆ ಸ್ಟವ್ ಮೇಲೆ ನೀರು ಕಾಯಲು ಇಡಿ. ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನೀವು ಮೊದಲೇ ಕತ್ತರಿಸಿ ಇಟ್ಟುಕೊಂಡ ಶುಂಠಿ ಚೂರುಗಳನ್ನು ಹಾಕಿ ಸುಮಾರು 20 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಇದರಿಂದ ಶುಂಠಿಯಲ್ಲಿರುವ ರಸ ನೀರಿಗೆ ಬಿಟ್ಟುಕೊಳ್ಳುತ್ತೆ. ಈಗ ಸ್ಟವ್ ಆಫ್ ಮಾಡಿ ಶುಂಠಿ ರಸದ ನೀರನ್ನ ನೀವು ಕುಡಿಯುವ ಮಟ್ಟಿಗೆ ಅಂದ್ರೆ ಉಗುರು ಬೆಚ್ಚನೆಯ ರೀತಿ ಆರಲು ಬಿಡಿ. ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಅಥವಾ ಜೇನುತುಪ್ಪವನ್ನು ಹಾಕಿ ಇದರ ರುಚಿ ಇನ್ನೂ ಸ್ವಲ್ಪ ಹೆಚ್ಚಿಸಬೇಕು ಅಂದ್ರೆ ನೀವು ಇದಕ್ಕೆ ಸ್ವಲ್ಪ ಪುದೀನ ಎಲೆಗಳನ್ನ ಬೇಕಾದ್ರೂ ಸೇರಿಸಬಹುದು. ಶೀತದ ಸಂದರ್ಭದಲ್ಲಿ ಎದುರಾಗುವ ಗಂಟಲು ನೋವಿನ ಪರಿಹಾರಕ್ಕೆ ಜೇನುತುಪ್ಪ ಅತ್ಯದ್ಭುತ ಪ್ರಯೋಜನಕಾರಿಯಾದ ಪರಿಹಾರ ಅಂತ ಸಾಬೀತಾಗಿದೆ. ಇದಲ್ಲದೆ ಇನ್ನೊಂದು ಸರಳವಾದ ಪರಿಹಾರವೆಂದ್ರೆ 1 ಲೋಟ ಬಿಸಿ ನೀರಿಗೆ 1 ಟೀ ಚಮಚ ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನ ಚೆನ್ನಾಗಿ ಹಿಂಡಿ ಕಲಸಿ ಉಗುರು ಬೆಚ್ಚಗಿರುವ ತಾಪಮಾನದಲ್ಲಿ ಕುಡಿಯುವ ಅಭ್ಯಾಸ ಮಾಡಿಕೊಂಡ್ರೆ ಗಂಟಲು ನೋವಿನಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಇದು ವೈರಾಣುಗಳನ್ನ ಬೇಗ ಉಳಿಸಿ ಗಂಟಲು ಸೋಂಕಿನಿಂದಲೂ ಸಹ ಶೀಘ್ರವಾದ ಪರಿಹಾರ ಕಂಡುಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸ್ವಲ್ಪ ಗಾಢವಾದ ವಾಸನೆ ಹೊಂದಿರುವ ಬೆಳ್ಳುಳ್ಳಿ ಕೂಡ ಆರೋಗ್ಯಕರ ಪ್ರಯೋಜನ ಹೊಂದಿದ್ದು ಇದು ಗಂಟಲು ನೋವಿಗೆ ಬೇಗನೆ ಸಿಗುವ ಸರಳ ಪರಿಹಾರ. ತುಂಬಾ ಅಪಾರ ಅಂತ ಹೇಳಬಹುದು. ಬೆಳ್ಳುಳ್ಳಿಯಲ್ಲಿ ಅತ್ಯಂತ ಶಕ್ತಿಯುತವಾದ ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿದ್ದು ಇದು ಗಂಟಲು ನೋವು ಅಥವಾ ಗಂಟಲಿನ ಸೋಂಕಿನಿಂದ ತಕ್ಷಣವೇ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತೆ. ಗಂಟಲು ನೋವು ಆರಂಭವಾಗ್ತಾ ಇದ್ದಂತೆ ನೀವು ಕೆಲ ಬೆಳ್ಳುಳ್ಳಿಯ ಹಸಿ ಎಸಳುಗಳನ್ನ ಜಗಿದು ತಿನ್ನುವ ಮೂಲಕ ಗಂಟಲು ನೋವಿನಿಂದ ಮುಕ್ತಿ ಪಡೆಯಬಹುದು. ಹಸಿ ಬೆಳ್ಳುಳ್ಳಿ ತಿನ್ನಲು ಸಾಧ್ಯವಾಗದೇ ಇದ್ದವರು ನೀವು ತಯಾರು ಮಾಡುವ ಸೂಪ್ಗೆ ಬೆಳ್ಳುಳ್ಳಿಯನ್ನ ಸಣ್ಣದಾಗಿ ಹಚ್ಚಿ ಹಾಕಿ ಬೆರೆಸಿಕೊಂಡು ಸೇವನೆ ಮಾಡಬಹುದು. ಬಹುತೇಕ ಅಡುಗೆಗಳಲ್ಲಿ ಬೆಳ್ಳುಳ್ಳಿಯನ್ನ ಇದೇ ರೀತಿ ಬೆರೆಸಿ ಆಹಾರ ಸೇವನೆ ಮಾಡಿ ಸಮಸ್ಯೆಯಿಂದ ಮುಕ್ತಿಯು ಪಡೆಯಬಹುದು. 4 ಹನಿ ಮಳೆ ಬೀಳ್ತಿದ್ದಂತೆ ಸೃಷ್ಟಿಯಾಗುವ ಗಂಟಲು ಕೆರೆತಕ್ಕೆ ಇನ್ನೊಂದು ರಾಮಬಾಣ ಕಾಳು ಮೆಣಸು ಮತ್ತು ಜೇನುತುಪ್ಪ. ಸುಮಾರು 4 ರಿಂದ 5 ಕಾಳು ಮೆಣಸು ತೆಗೆದುಕೊಂಡು ಅದನ್ನ ಸಣ್ಣ ಉರಿಯಲ್ಲಿ ಹುರಿದು ತಣ್ಣಗೆ ಮಾಡಿಕೊಂಡು ನಂತರ ಪುಡಿ ಮಾಡಿಕೊಳ್ಳಿ. ಇದಕ್ಕೆ ಪ್ರತಿನಿತ್ಯ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನ ಹಾಕಿ ಅದನ್ನ ಸೇವನೆ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಶೀತ ಮತ್ತು ಗಂಟಲು ನೋವಿನ ಸಮಸ್ಯೆಯಿಂದ ಸುಲಭವಾಗಿ ಪಾರಾಗಬಹುದು. ಪ್ರತಿ ಬಾರಿ ನೀವು ಉಗುರು ಬೆಚ್ಚಗಿನ ನೀರು ಕುಡಿದ ಸಂದರ್ಭದಲ್ಲಿ ಗಂಟಲಿನ ನೋವು ಮತ್ತು ಕೆಂಪಿನ ಸಮಸ್ಯೆಯಿಂದ ಕ್ರಮೇಣವಾಗಿ ಪರಿಹಾರವನ್ನ ಪಡೆದುಕೊಳ್ತಾ ಹೋಗ್ತೀರಿ. ಇದರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನ ಸೇರಿಸಿ ಸೇವನೆ ಮಾಡೋದ್ರಿಂದ ಕೆಮ್ಮಿನ ಪರಿಹಾರ ಬಹಳ ಬೇಗನೆ ಆಗುತ್ತೆ ಮತ್ತು ಗಂಟಲು ನೋವು ಮತ್ತು ಗಂಟಲಿನ ಭಾಗದ ಕಫ ಸಹ ಮಾಯವಾಗುತ್ತೆ. ಸತತವಾಗಿ ಗಂಟಲನ್ನ ಕೆರೆದು ಗಂಟಲ ಒಳಭಾಗದಲ್ಲಿ ನೋವು ಎದುರಾಗುತ್ತೆ. ಈ ಸ್ಥಿತಿಗೆ ಸೋರ್ ಥ್ರೋಟ್ ಅಂತ ಕರೆಯುತ್ತಾರೆ. ಶೀತ ಕೆಮ್ಮು ಇರುವ ಸಮಯದಲ್ಲಿಯೂ ಇದು ಕಾಣಿಸಿಕೊಳ್ಳುತ್ತೆ. ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸುವ ಮೂಲಕ ಈ ಸಮಸ್ಯೆ ನಿವಾರಣೆಯಾಗುತ್ತೆ. 1 ಲೋಟ ಉಗುರು ಬೆಚ್ಚನೆಯ ನೀರಿಗೆ ಅಥವಾ ನೀವು ಸಹಿಸಿಕೊಳ್ಳಬಹುದಾದಷ್ಟು ಬಿಸಿ ಇರುವ ನೀರಿಗೆ 1 ಚಮಚ ಉಪ್ಪು ಹಾಕಿ ಕಲಕಿದ್ರೆ ಸರಿ. ಉಪ್ಪು ನೀರು ಸಿದ್ಧ. ಇದನ್ನ ಬಾಯಿಗೆ ಹಾಕಿ ಗಳಗಳಿಸಿ ತುಪ್ಪುವುದರಿಂದ ಗಂಟಲು ನೋವು ಕಡಿಮೆಯಾಗುತ್ತೆ. ಇದರಲ್ಲಿ ಇನ್ನು ಉತ್ತಮ ಪರಿಹಾರ ಪಡೆಯಲು ಪುಡಿ ಉಪ್ಪಿಗಿಂತ ಸಮುದ್ರದ ಕಲ್ಲುಪ್ಪು ಉತ್ತಮ. ಇದಲ್ಲದೆ 1 ಲೋಟ ಬಿಸಿ ಬಿಸಿ ಹಾಲಿಗೆ 1 ಚಮಚ ಅರಿಶಿಣ ಹಾಕಿಕೊಂಡು ಸರಿಯಾಗಿ ಕಲಸಿಕೊಂಡು ಸೇವನೆ ಮಾಡಿದ್ರೆ ಅದರಿಂದ ಗಂಟಲು ನೋವಿಗೆ ಅಥವಾ ಗಂಟಲು ಕೆರೆತಕ್ಕೆ ಪರಿಹಾರ ಸಿಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಇದನ್ನ ಸ್ವಲ್ಪ ತುಪ್ಪ ಹಾಕಿದ್ರೂ ಉಳಿತು. ಅದು ಗಂಟಲಿಗೆ ಶಮನ ನೀಡುತ್ತೆ. ಗಂಟಲು ನೋವಿನ ಶಮನ ಮಾಡಲು ಶುಂಠಿ, ದಾಲ್ಚಿನ್ನಿ, ಲೈಕೋ ರೈಸ್ ಅನ್ನ ಬಳಕೆ ಮಾಡಬೇಕು ಅಂತ ಈ ಲೇಖನದಲ್ಲಿ ಹೇಳಲಾಗಿದೆ. 2 ಭಾಗದಷ್ಟು ಶುಂಠಿ, 2 ಭಾಗದಷ್ಟು ದಾಲ್ಚಿನ್ನಿ ಮತ್ತು 3 ಭಾಗದಷ್ಟು ಲೈಕೋ ರೈಸ್ ಮುಲೇಟಿ ಹಾಕಿ ಇವುಗಳ ಮಿಶ್ರಣವನ್ನ 1 ಲೋಟ ನೀರಿಗೆ ಹಾಕಿಕೊಂಡು ಕುಡಿಯಿರಿ. ಇದನ್ನ ದಿನದಲ್ಲಿ 3 ಬಾರಿ ಮಾಡೋದ್ರಿಂದ ನೀವು ಉತ್ತಮ ಪರಿಹಾರವನ್ನ ಪಡೆಯಬಹುದು.